ಇನ್ನು ಮೆಟ್ರೋ ಪ್ರೈಸ್ ಹೈಕ್ ಬೆನ್ನಲ್ಲೇ ಬಿಎಂಟಿಸಿಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಈಗ ಬಿಎಂಆರ್ಸಿಎಲ್ ಸಂಸ್ಥೆ ವಿರುದ್ಧ ಸಿಡಿದೆದ್ದಿದ್ದ ಉದ್ಯಾನ ನಗರಿ ಜನರು ಈಗ ಆಕ್ರೋಶಗೊಂಡಿದ್ದಾರೆ. ಈಗ ಬಸ್ಗಳತ್ತ ಮುಖ ಮಾಡ್ತಾ ಇದ್ದಾರೆ. ಬಿಎಂಟಿಸಿ ಬಸ್ಗಳತ್ತ ಪ್ರಯಾಣಿಕರು ಮುಖ ಮಾಡ್ತಾ ಇದ್ದಾರೆ. ನಮ್ಮ ಮೆಟ್ರೋದಲ್ಲಿ 8 ರಿಂದ 9 ಲಕ್ಷ ಹತ್ತತ್ರ ಪ್ರಯಾಣಿಕರು ಸಂಚಾರ ಮಾಡ್ತಾ ಇದ್ರು. ಆ ಪ್ರಯಾಣಿಕರು ಬಿಎಂಟಿಸಿಗೆ ಮುಖ ಮಾಡ್ತಾ ಇದ್ದಾರೆ. ಬಿಎಂಟಿಸಿಯಲ್ಲಿ ಸಂಚಾರ ಮಾಡಲು ಒಲವು ತೋರ್ತಾ ಇದ್ದಾರೆ. ಬಿಎಂಟಿಸಿ ಬಸ್ಗಳತ್ತ ನಮ್ಮ ಮೆಟ್ರೋ ಪ್ರಯಾಣಿಕರು ಮುಖ ಮಾಡ್ತಾ ಇದ್ದಾರೆ. ನಮ್ಮ ಮೆಟ್ರೋ ಪ್ರೈಸ್ ಹೈಕ್ ಬೆನ್ನಲ್ಲೇ ಬಿಎಂಟಿಸಿಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ನಮ್ಮ ಮೆಟ್ರೋ ಪ್ರೈಸ್ ಹೈಕ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಬಿಎಂಟಿಸಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾ ಇದೆ ಇವತ್ತು. ಮತ್ತು ಬಿಎಂಟಿಸಿಯಿಂದ ಈಗ ಎಲ್ಲಾ ಪ್ರಯಾಣಿಕರು ಮೆಟ್ರೋ ಪ್ರಯಾಣಿಕರಿಂದ 9 ಲಕ್ಷದಿಂದ ಹತ್ತತ್ರ 8 ಲಕ್ಷದ ಪ್ರಯಾಣಿಕರು ಸಂಚಾರ ಮಾಡ್ತಾ ಇದ್ರು. ಏಕಾಏಕಿಯಾಗಿ ಗಣನೀಯವಾಗಿ 1 ಲಕ್ಷದಿಂದ ಹತ್ತತ್ರ 80,000 ಜನರು ಕೂಡ ಈಗ ಬಿಎಂಟಿಸಿಗೆ ಸಂಚಾರ ಮಾಡಲು ಒಲವು ತೋರ್ತಾರೆ. ಮೆಟ್ರೋ ಪ್ರಯಾಣಿಕರು ಬಿಎಂಟಿಸಿಗೆ ಸಂಚಾರ ಮಾಡಲು ಒಲವು ತೋರ್ತಾರೆ. ಅದೇ ರೀತಿ ಇತ್ತ ಹೊಸ ಮಾರ್ಗದಲ್ಲಿ ಬಿಎಂಟಿಸಿ ಬಸ್ ಸೇವೆ ಕೂಡ ಆರಂಭವಾಗ್ತಾ ಇದೆ. ಎಂದಿನಂತೆ ಹೊಸ ಮಾರ್ಗದಲ್ಲಿ ಬಿಎಂಟಿಸಿ ಬಸ್ ಸೇವೆ ಕೂಡ ಆರಂಭಿಸ್ತಾ ಇದ್ದಾರೆ. ಹೊಸ ಮಾರ್ಗದಲ್ಲಿ ಬಿಎಂಟಿಸಿ ಬಸ್ ಸೇವೆ ಕೂಡ ಆರಂಭವಾಗಿದೆ. ಎಂದಿನಂತೆ ಹೊಸ ಮಾರ್ಗದಲ್ಲಿ ಬಿಎಂಟಿಸಿ ಸೇವೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಹೊಸ ಬಸ್ ಮಾರ್ಗದಲ್ಲಿ ವ್ಯವಸ್ಥೆ ಕೂಡ ಸಿದ್ಧವಾಗಿದೆ. ಕೆಆರ್ ಮಾರ್ಕೆಟ್ನಿಂದ ಭುವನೇಶ್ವರಿ ನಗರದವರೆಗೆ ಈ ಹೊಸ ಮಾರ್ಗದಲ್ಲಿ ಬಿಎಂಟಿಸಿ ಬಸ್ ಸಂಚಾರ ಮಾಡುತ್ತೆ. 77F ಬಸ್ನ ನಂಬರ್ ಸೇವೆ ಆರಂಭವಾಗ್ತಾ ಇದೆ. ಮಹಾಲಕ್ಷ್ಮಿ ಬಡಾವಣೆ ಮತ್ತು ರಾಜಾಜಿನಗರ ಮಾರ್ಗವಾಗಿ ಸಂಚಾರ ಒಟ್ಟು 6 ಮಾರ್ಗಗಳಲ್ಲಿ ಮೆಟ್ರೋ ಫೀಡರ್ ಬಸ್ ಸೇವೆ ಆರಂಭವಾಗ್ತಾ ಇದೆ. ಇತ್ತೀಚೆಗೆ ಬಿಎಂಟಿಸಿ ಜನರು 12% ಕೂಡ ಹೈಕ್ ಆಗಿತ್ತು ಬಸ್ ದರ. ಅದಾದ ಮೇಲೆ ಮೆಟ್ರೋ ದರ ಕೂಡ ಹೈಕ್ ಆಗಿತ್ತು 46%. ಇದಕ್ಕೆ ಅತಿರೇಕವಾಗಿ ವಿರೋಧ ವ್ಯಕ್ತ ಬಂದಿತ್ತು. ಈಗ ಮತ್ತೊಂದು ಕಡೆ ಯಾವ್ಯಾವ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಮಾಡ್ತಾ ಇತ್ತು ಆ ಎಲ್ಲಾ ಮಾರ್ಗಗಳ ಕಡೆ ಬಿಎಂಟಿಸಿ ತನ್ನ ಮಾರ್ಗಗಳನ್ನ ಹಾಕಿ ಹೊಸ ಮಾರ್ಗಗಳಲ್ಲಿ ಬಸ್ ಸಂಚಾರಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಹೊಸ ಮಾರ್ಗದಲ್ಲಿ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ. ಈ ಮೆಟ್ರೋ ಪ್ರೈಸ್ ಹೈಕ್ ಬೆನ್ನಲ್ಲೇ ಬಿಎಂಟಿಸಿಯಿಂದ ಡಿಮ್ಯಾಂಡ್ ಸೃಷ್ಟಿಯಾಗ್ತಾ ಇದೆ ಬಿಎಂಟಿಸಿಗೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಮೆಟ್ರೋ ರಿಪೋರ್ಟರ್ ಹರ್ಷಿತಾ ಪಾಟೀಲ್ ಫೋನ್ ಲೈನ್ ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಹರ್ಷಿತಾ, ಮೆಟ್ರೋ ಪ್ರೈಸ್ ಹೈಕು 46%. ಈಗ ಬಿಎಂಟಿಸಿ ಕಡೆ ಜನರೆಲ್ಲರೂ ವಾಲ್ತಾ ಇದ್ದಾರೆ. ಏನಿದೆ ಅಪ್ಡೇಟ್ಸ್ ಹರ್ಷಿತಾ? ಈಗ ಯಾವ್ಯಾವ ಮಾರ್ಗದ ಕಡೆ ಈಗ ಬಿಎಂಟಿಸಿ ತನ್ನ ಮಾರ್ಗವನ್ನ ವಿಸ್ತರಿಸಿಕೊಂಡಿದೆ ಹರ್ಷಿತಾ? ಶ್ರೀಕಾಂತ್, ಈಗಾಗಲೇ ಮೆಟ್ರೋ ದರ ಏರಿಕೆ ಬೆನ್ನಲ್ಲೇ ಈಗ ಇನ್ನೂ ಕೂಡ ಜನರಲ್ಲಿ ಒಂದ್ ರೀತಿಯಾಗಿ ಅಸಮಾಧಾನ ಕೂಡ ಇದೆ. ಯಾಕಂತಂದ್ರೆ ಯಾವಾಗ ಫೆಬ್ರವರಿ 9ರಂದು ದರವನ್ನ ಏರಿಕೆ ಮಾಡಿದ್ರು ಅವಾಗಿಂದಲೂ ಕೂಡ ಎಲ್ಲೋ ಒಂದ್ ಕಡೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯಲ್ಲೂ ಕೂಡ ಭಾರಿ ಇಳಿಕೆ ಕಂಡಿರುವಂತದ್ದು. ಅದ್ರ ಜೊತೆಗೆ ಏನಂತಂದ್ರೆ ಮೊನ್ನೆ ತಾನೇ ಮೀಟಿಂಗ್ ಮಾಡಿ ಮತ್ತೆ ದರವನ್ನ ಇಳಿಕೆ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೂ ಕೂಡ ಆ ದರದಲ್ಲಿ ಯಾವುದೇ ರೀತಿಯಾಗಿ ವ್ಯತ್ಯಾಸ ಕೂಡ ಕಂಡಿಲ್ಲ. ಕೆಲವು ಕಡೆಗಳಲ್ಲಿ ಮಾತ್ರ 10 ರೂಪಾಯಿಯನ್ನ ದರವನ್ನ ಇಳಿಕೆ ಮಾಡಿದ್ದಾರೆ. ಆದ್ರೆ ಇನ್ನು ಕಡೆಗಳಲ್ಲಿ ಕೂಡ ಇನ್ನು ದರ ಏರಿಕೆ ಇರೋದ್ರಿಂದ ಸಾಕಷ್ಟು ಜನರು ಕೂಡ ಇದೀಗ ಬಿಎಂಟಿಸಿ ಹತ್ತ ಈಗ ಮುಖ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಒಂದ್ ಕಡೆ ಈಗಾಗ್ಲೇ ಅಂತಂದ್ರೆ ದರ ಏರಿಕೆ, ಅದ್ರ ಜೊತೆಗೆ ಏನಂತಂದ್ರೆ ವಿದ್ಯಾರ್ಥಿಗಳ ಪಾಸ್ಗಳ ಒಂದು ಬೆಲೆ ಇದೆ ಅದು ಕೂಡ ಏರಿಕೆ ಆಗಿದೆ. ಹೀಗಾಗಿ ಡಿಸ್ಕೌಂಟ್ ಕೂಡ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಯಾವುದೇ ರೀತಿಯಾಗಿ ರಿಯಾಯಿತಿ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಕಳೆದ ಭಾನುವಾರಕ್ಕೆ ಹೋಲಿಸಿದ್ರೆ ಈ ಒಂದು ವಾರದಲ್ಲೂ ಕೂಡ ಸಾಕಷ್ಟು ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯಲ್ಲಿ ಇಳಿಕೆ ಕಂಡಿರುವಂತದ್ದು. ಹೀಗಾಗಿ ಬಿಎಂಟಿಸಿ ಹತ್ತ ಮುಖ ಮಾಡ್ತಾ ಇರೋದ್ರಿಂದ ಬಿಎಂಟಿಸಿ ಒಂದು ಹೊಸ ಮಾರ್ಗಗಳಲ್ಲೂ ಕೂಡ ಬಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂತದ್ದು. ಬಿಎಂಟಿಸಿ ಬಸ್ಗಳ ಜೊತೆಗೆ ಫೀಡರ್ ಬಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂತದ್ದು. ಒಂದ್ ಕಡೆ ಈಗಾಗಲೇ ಏನಂತಂದ್ರೆ ಬಿಎಂಟಿಸಿ ಕೂಡ ಸಾಕಷ್ಟು ಹೊಸ ಬಸ್ಗಳನ್ನು ಕೂಡ ಈಗಾಗಲೇ ಬಿಡ್ತಾ ಇರೋದು. ಅದ್ರ ಜೊತೆಗೆ ಹೊಸ ಮಾರ್ಗಗಳನ್ನು ಕೂಡ ಕಂಡುಕೊಳ್ತಾ ಇದೆ. ಹೀಗಾಗಿ ಕೆಆರ್ ಮಾರ್ಕೆಟ್ ಇಂದ ಭುವನೇಶ್ವರಿ ನಗರವರೆಗೂ ಕೂಡ ಹೊಸ ಮಾರ್ಗದಲ್ಲಿ ಬಿಎಂಟಿಸಿ ಬಸ್ ಸಂಚಾರ ಕೂಡ ಇರುತ್ತೆ. ಅದರಲ್ಲಿ ಸಮಯದಲ್ಲಿ ಕೂಡ ಹೆಚ್ಚಿನ ಒಂದು ಬಸ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಲಾಗಿರುವಂತದ್ದು. ಅದ್ರ ಜೊತೆಗೆ ಮಹಾಲಕ್ಷ್ಮಿ ಬಡಾವಣೆಯಿಂದ
ರಾಜಾಜಿನಗರ ಮಾರ್ಗವಾಗಿ ಕೂಡ ಒಂದಿಷ್ಟು ಬಸ್ಗಳನ್ನು ಕೂಡ ಹೊಸ ಮಾರ್ಗಗಳಲ್ಲೂ ಕೂಡ ಬಸ್ಗಳನ್ನ ಬಿಡ್ಲಾಗಿರುವಂತದ್ದು. ಒಟ್ಟಾರೆಯಾಗಿ ಒಂದ್ ಕಡೆ ಮೆಟ್ರೋ ಪ್ರೈಸ್ ಹೈಕ್ ನಿಂದ ಈಗ ಒಂದ್ ಕಡೆ BMTCಗೆ ಜಾಸ್ತಿ ಜನ ಕೂಡ ಪ್ರಯಾಣ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಷ್ಟು ದುಡ್ಡು ಕೊಟ್ಟು ನಾವು ಯಾಕೆ ಪ್ರಯಾಣ ಮಾಡ್ಬೇಕು, ನಮ್ಮ ಮೆಟ್ರೋ ಈಗ ನಮ್ಮದಲ್ಲ ಅನ್ನುವಂತ ಮಾತುಗಳು ಕೂಡ ಸಾಕಷ್ಟು ಹರಿದಾಡ್ತಾ ಇದ್ದಾವೆ. ಹೀಗಾಗಿ ಸಾಕಷ್ಟು ಜನರು ಕೂಡ ಈಗ BMTC ಬಸ್ಗೆ ಮುಖ ಮಾಡ್ತಾ ಇರುವಂತದ್ದು. ಶ್ರೀಕಾಂತ್, ಥ್ಯಾಂಕ್ ಯು ಹರ್ಷಿತಾ ನಿಮ್ಮೆಲ್ಲ ಮಾಹಿತಿಗಾಗಿ.